ಸೊ ಇಷ್ಟು ದಿನ ಟೋಯಿಂಗ್ ಯಾವುದೇ ಇಲ್ಲದೇನೆ ನೆಮ್ಮದಿಯಾಗಿದ್ದ ಬೆಂಗಳೂರಿನ ಜನರಿಗೆ ಈಗ ಶಾಕ್. ಮತ್ತೆ ಆಪರೇಷನ್ ಟೋಯಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ರಸ್ತೆಯಲ್ಲಿ ನೀವು ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿದ್ರೆ ವೆಹಿಕಲ್ ಸೀಸ್ ಮಾಡ್ತಾರೆ, ಫೈನು ಕೂಡ ಹಾಕ್ತಾರೆ. ಆದರೆ ಟೋಯಿಂಗ್ ಆರಂಭಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಹಣದ ಆಸೆಗೆ ವಾಹನಗಳ ರಿಜಿಸ್ಟ್ರೇಷನ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೊಸ ವೆಹಿಕಲ್ಗಳ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಡಿವಾಣ ಹಾಕಿ ಮೊದಲು ರೋಡ್ ಟ್ಯಾಕ್ಸ್ ಕಟ್ಟಿಸ್ಕೋತೀರಾ, ಸರಿಯಾದ ರಸ್ತೆ ಇಲ್ಲ, ಟೋಯಿಂಗ್ ಒಂದು ದುಡ್ಡು ಮಾಡೋ ದಂಧೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. ವಾಹನಗಳನ್ನು ಟೋಯಿಂಗ್ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಏನು ಸರ್ಕಾರ ತೆಗೆದುಕೊಂಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ನಮ್ಮ ಜೊತೆಗೆ ಹಲವರಿದ್ದಾರೆ, ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಟೋಯಿಂಗ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ, ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಸರ್? ನೋಡಿ, ಯಾವುದೇ ಸರ್ಕಾರ ಆಗಲಿ ಟೋಯಿಂಗ್ ಅನ್ನೋದು ಪಾರ್ಕಿಂಗ್ ಜಾಗದಲ್ಲಿ ನಿರ್ದಿಷ್ಟವಾದ ಸ್ಥಳಗಳನ್ನ ನಿರ್ಧಾರ ಮಾಡಿರ್ತಾರೆ. ಅದು ನಮ್ಮ ಪೊಲೀಸ್ನವರು ಮಾಡತಕ್ಕಂಥ ಕಾರ್ಯ ಅಲ್ಲ. ಅದಕ್ಕಾಗಿ ಒಂದು ತಂಡ ಇದೆ, ಎಲ್ಲೆಲ್ಲಿ ಪಾರ್ಕಿಂಗು ಎಲ್ಲಿ ಹಾಕಬೇಕು ಏನು ಅಂತ ಅದಕ್ಕಾಗಿ ಒಂದು ಇದೆ, ಸೀಮಿತವಾಗಿ ಪಾರ್ಕಿಂಗ್ ಮಾಡ್ತಾರೆ. ಕೆಲವರು ಸಾರ್ವಜನಿಕರು ತಪ್ಪಾಗಿ ತಿಳ್ಕೊಂತಾರೆ, ಇಲ್ಲಿ ಪಾರ್ಕಿಂಗ್ ಬೋರ್ಡ್ ಯಾಕೆ ಹಾಕಿದ್ದಾರೆ, ಬೇಕು ಅಂತ ಹಾಕ್ತಾರೆ, ಯಾರೂ ಹಾಕಲ್ಲ. ಅದಕ್ಕಾಗಿ ಒಂದು ತಂಡ ಇದೆ, ಅದು ಹೆಗ್ಡೆ ನಗರದಲ್ಲಿದೆ. ಅವ್ರು ನಿರ್ಧಾರ ತಗೊಂಡು ಎಲ್ಲ ಮಾಡಿ ಹಾಕ್ತಾರೆ. ಆದರೆ ರೋಡುಗಳು ನಾನು 85 ಬಂದು ಬೆಂಗಳೂರಿಂದ ನೋಡ್ತೀನಿ, 85 ಇದೇ ರೋಡೇ, ಯಾವುದೇ ಬದಲಾವಣೆ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ಯಶವಂತಪುರ ರಾಜ್ಕುಮಾರ್ ರೋಡಲ್ಲಿ ಅಗದಿದ್ದಾರೆ, ಒಂದು 6 ಅಡಿ 8 ಅಡಿ ಹಳ್ಳ ಅಗದಿದ್ದಾರೆ. ಗಾಡಿ ಸಾವಿರಾರು ಗಾಡಿ ಹೋಗ್ತಾ ಇದ್ದಾವೆ, ಬೇರೆ ಕಟ್ಟಿಕ್ಕಿಲ್ಲ, ಒಂದು ದಾರ ಕಟ್ಟಿಲ್ಲ. ಹೇಗೆ ಜನಗಳು ಸಾರ್ವಜನಿಕರು ಓಡಾಡ್ತಾರೆ? ಅಲ್ಲೂ ತಿರುಗಿ ಟೋಯಿಂಗ್ ಏನು ಮಾಡ್ತಾರೆ ರಾಜಾಜಿನಗರ. ಈ ಟೋಯಿಂಗ್ ಅನ್ನೋದು ನಿಜವಾಗ್ಲೂ ಇದು ಮಾಫಿಯಾ ಅಂತ ನನಗನ್ನಿಸ್ತದೆ. ಈಗ ಬಂದಿರತಕ್ಕಂಥ ಮಾನ್ಯ ಸಲೀಂ ಸಾಹೇಬರು ಟ್ರಾಫಿಕ್ನ